ವಿಜಯಪುರದಲ್ಲಿ ಭಾರೀ ಗಾಳಿ ಮಳೆ ಸಹಿತ ದುರಂತವೊಂದು ನಡೆದು ಹೋಗ್ತಾ ಇದೆ. ವಿಜಯಪುರದಲ್ಲಿ ಭಾರೀ ಗಾಳಿ ಸಹಿತ ಮಳೆಗೆ ದುರಂತ ಸಂಭವಿಸ್ತಾ ಇದೆ. ಮೇಲ್ಛಾವಣಿ ಕುಸಿದು ದುರಂತ ಸಂಭವಿಸಿದೆ. ಕುಟುಂಬವೇ ಸಮಾಧಿಯಾಗಿಬಿಟ್ಟಿದೆ. ಇದರಿಂದ ವರುಣನ ಅಬ್ಬರ ಮಲಗಿದ್ದಲ್ಲೇ ಚಿರನಿದ್ರೆಗೆ ಜಾರಿದೆ ಕುಟುಂಬಗಳು. ಪತಿ ಪತ್ನಿ ಹಾಗೂ ಇಬ್ಬರು ಮಕ್ಕಳು ಜೀವಂತ ಸಮಾಧಿಯಾಗಿದ್ದಾರೆ. ಅಲಮೇಲ ತಾಲೂಕಿನ ಹೊರಟಗಿ ಗ್ರಾಮದಲ್ಲಿ ದುರಂತ ಸಂಭವಿಸಿದೆ. ಗುರುನಾಥ ಬಡಿಗೇರಿ 35 ವರ್ಷದವ, ಜ್ಯೋತಿ ಬಡಿಗೇರಿ 28 ವರ್ಷದಾಕೆ, ಕಾಳಮ್ಮ ಬಡಿಗೇರ 13 ವರ್ಷದಾಕೆ, ಹಾಗೆ ಕೀರ್ತಿ ಬಡಿಗೇರ 9 ವರ್ಷದ ಬಾಲಕ ದುರ್ಮರಣವನ್ನು ಹೊಂದಿದ್ದಾರೆ. ಈಗ ಗಾಳಿ ಸಹಿತ ಸುರಿದಂತಹ ಮಳೆಗೆ ನಡೆದಿರುವಂತಹ ಅವಾಂತರ ಇದು. ಕುಸಿದು ಬಿದ್ದಂತಹ ಮನೆಯ ಮೇಲ್ಛಾವಣಿಯಿಂದಾಗಿ ಜೀವಂತ ಸಮಾಧಿಯಾಗಿದ್ದಾರೆ ಒಂದೇ ಕುಟುಂಬದ 4. ಇನ್ನು ಘಟನಾ ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದಾರೆ ಪೊಲೀಸರು. ಪರಿಶೀಲನೆ ನಡೆಸ್ತಾ ಇದ್ದಾರೆ. ಕಟ್ಟಡಗಳ ಅವಶೇಷಗಳ ಅಡಿ ಸಿಲುಕಿರುವಂತಹ ಮೃತದೇಹಗಳನ್ನು ಹೊರ ತೆಗಿತಾ ಇದ್ದಾರೆ. ಯಾರೂ ಕೂಡ ಊಹಿಸಲಿರಕ್ಕೆ ಸಾಧ್ಯವೇ ಇಲ್ಲ ಈ ರೀತಿ ಆಗುತ್ತೆ ಅಂತ. ಮಳೆ ಬರ್ತಾ ಇರುವಂತಹ ಸಂದರ್ಭದಲ್ಲಿ ಈ ಅವಾಂತರ ಸೃಷ್ಟಿಯಾಗಿದೆ. ಮನೆಯ ಮೇಲ್ಛಾವಣಿ ಕುಸಿದು ಬಿದ್ದಿರೋದ್ರಿಂದ ಒಂದೇ ಮನೆಯ 4 ಈಗ ಇಹಲೋಕವನ್ನು ತ್ಯಜಿಸಿದ್ದಾರೆ. ಜೀವಂತ ಸಮಾಧಿಯಾಗಿದ್ದಾರೆ. ನಿಜಕ್ಕೂ ಇದೊಂದು ರೀತಿ ದುರಂತ. ಇದು ವಿಜಯಪುರದಲ್ಲಿ ನಡೆದಿರುವಂತಹ ದುರ್ಘಟನೆ. ಇದು ಭಾರೀ ಗಾಳಿ ಸಹಿತ ಮಳೆ ಆಯಿತು. ಮನೆ ಮೇಲ್ಛಾವಣಿ ಕುಸಿದಿದೆ. ಇದರಿಂದ ಈ ದುರಂತದಿಂದ ಕುಟುಂಬವೇ ಈಗ ಸಮಾಧಿಯಾಗಿಬಿಟ್ಟಿದೆ. ಮಲಗಿದ್ದಲ್ಲಿ ಚಿರನಿದ್ರೆಗೆ ಜಾರಿದ್ದಾರೆ ಆ 4 ಜನ. ಮುದಾದ 2 ಮಕ್ಕಳು, ಗಂಡ ಹೆಂಡತಿ ಸಂಸಾರ ಈಗ ಇಲ್ಲಿಗೆ ಮುಕ್ತಾಯ ಆಯಿತು. ಈ ಮಳೆಯ ದುರಂತದಿಂದ ಮೇಲ್ಛಾವಣಿ ಕುಸಿದು ಬಿದ್ದಿದೆ. ಇದರಿಂದಾಗಿ ಒಂದೇ ಕುಟುಂಬದ 4 ದಾರುಣವಾಗಿ ಸಾವನ್ನಪ್ಪಿದ್ದಾರೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ MR ಪಾಟೀಲ್ ದೂರವಾಣಿ ಸಂಪರ್ಕದಲ್ಲಿ. MR ಪಾಟೀಲ್, ಈಗ ವಿಜಯಪುರದಲ್ಲಿ ನಡೆದಂತಹ ಈ ದುರಂತ ಇದು ಯಾವಾಗ ನಡೆದಿದ್ದು? ಇಂಚರ ಏನು ನಿನ್ನೆ ಸುರಿದ ಭಾರಿ ಮಳೆಗೆ ದುರಂತ ಒಂದು ಸಂಭವಿಸಿದ್ದು. ಮನೆ ಮೇಲ್ಛಾವಣಿ ಕುಸಿದ ಪರಿಣಾಮ ಪತಿ ಪತ್ನಿ ಹಾಗೂ ಇಬ್ಬರು ಮಕ್ಕಳು ಸೇರಿ ಜೀವಂತ ಸಮಾಧಿ ಆಗಿರೋ ಭೀಕರ ಘಟನೆ ವಿಜಯಪುರ ಜಿಲ್ಲೆಯ ಆಲ್ಮೇಲ್ ತಾಲೂಕಿನ ಮೊರಟಿ ಗ್ರಾಮದಲ್ಲಿ ನಡೆದಿರುವಂತದ್ದು. ಈಗ ಮತ್ತೆ ಅವಶೇಷಗಳಡಿ ಸಿಲುಕಿರುವಂತಹ ಮೃತದೇಹವನ್ನ ತೆಗಿತಾ ಇದ್ದಾರಾ? ಎಲ್ಲಿವರೆಗೂ ಬಂದಿದೆ ಕಾರ್ಯಾಚರಣೆ? ಈಗ ಸ್ಥಳಕ್ಕೆ ಅಗ್ನಿಶಾಮಕ ಸಿಬ್ಬಂದಿ ಹಾಗೂ ಸಿಂಧಿ ಪೊಲೀಸ್ ಠಾಣೆಯ ಎಲ್ಲಾ ಪೊಲೀಸ್ ಅಧಿಕಾರಿಗಳು ಸ್ಥಳಕ್ಕೆ ಧಾವಿಸಿದ್ದು ಈಗ ಅದೇ ಪ್ರೊಸೆಸ್ ನಡೀತಾ ಇದ್ದು ಇನ್ನೂ ಒಂದು 2 ತಾಸು 3 ತಾಸು ಆಗ್ಬೋದು ಎಲ್ಲಾ ಮೃತದೇಹಗಳು ಹೊರಗಡೆ ತೆಗೆಯೋದಕ್ಕೆ. ಇಂಚರ ಓಕೆ, ಇವಾಗ ಅದ್ರ ಬಗ್ಗೆ ಏನಾದ್ರು ಅಪ್ಡೇಟ್ ಸಿಗ್ತಾ ಇದೆಯಾ? ಯಾಕಂದ್ರೆ ಈ ತರ ಚಾವಣಿ ಕುಸ್ತಿರೋದ್ರಿಂದ ಅವರ ರಿಲೇಷನ್ ಸಂಬಂಧಪಟ್ಟಂತೆ ಯಾರನ್ನಾದ್ರೂ ಮಾತಾಡ್ಸಿದ್ರಾ? ಇಲ್ಲ, ಇನ್ನು ಯಾರು ಕೂಡ ಮಾತಾಡ್ತಿಲ್ಲ. ಅದ್ರಲ್ಲಿ ಏನಾಗಿದೆ ಅಂದ್ರೆ ಅವರು ಇರ್ತಕ್ಕಂತ ಮನೆ ಕೂಡ ಬಾಡಿಗೆ ಇರುತ್ತೆ. ಅವ್ರು ಕಳೆದ ಒಂದು 10 ವರ್ಷಗಳಿಂದ ಮನೆಯಲ್ಲಿ ವಾಸ ಮಾಡ್ತಾ ಇರ್ತಾರೆ 4 ಜನ. ಅದು ಸಂಪೂರ್ಣವಾಗಿ ಮನೆ ಉಳು ಹಂತಕಲ್ಲಿ ಇದ್ರು ಕೂಡ ಅವರು ಅವ್ರ ನಿಷ್ಕಾಳಜಿನೋ ಅಥವಾ ಅವ್ರ ಬೇಜವಾಬ್ದಾರಿನೋ ಏನೋ ಕೂಡ ಅದರಿಂದ 4 ಜೀವಗಳು ಅಂತೂ ಜೀವಂತ ಸಮಾಧಿ ಆಗಿರೋ ವಿದ್ರಾವ್ ಘಟನೆಯಿಂದ ಜನರಲ್ಲಿ ಗ್ರಾಮದಲ್ಲಿ ಆತಂಕ ವಾತಾವರಣ ಸೃಷ್ಟಿಯಾಗಿರುವಂತದ್ದು ಖಂಡಿತ. ಅಲ್ಲ, ಈ ರೀತಿಯಾಗಿ ಮನೆ ದುರಸ್ತಿ ಇಟ್ಕೊಂಡು ಈಗ ನೋಡಿ 4 ಜೀವ ಹೋಗಿದೆ ಅಂತಂದ್ಮೇಲೆ ಇದ್ರ ಬಗ್ಗೆ ಏನಾದ್ರು ಆಕ್ಷನ್ ತಗೋಬೇಕಿತ್ತಲ್ವ ಓನರ್ ಕೂಡ? ಅವ್ರು ಓನರ್ಗೆ ಒಂದ್ ಪದೇ ಹೇಳಿರ್ತಾರೆ ಈ ತರ ಮನೆ ಆಗಿದೆ ಇದನ್ನ ದುರಸ್ತಿ ಮಾಡಿ ಅಂತ ಹೇಳಿದ್ರು ಕೂಡ ಓನರ್ ಸಹ ತಲೆ ಕೆಡಿಸ್ಕೊಂಡಿರೋದಲ್ಲ, ಅದ್ರಲ್ಲಿ ಇರೋರು ಕೂಡ ತಲೆ ಕೆಡಿಸ್ಕೊಂಡಿರೋದಲ್ಲ. ಆದ್ರಿಂದ ನಿನ್ನೆ ರಾತ್ರಿ ಏನು ಗುಡುಗು ಸಹಿತ ಏನು ಭಾರಿ ಮಳೆ ಬಿದ್ದ ಕಾರಣವಾಗಿ ಸಡನ್ಲಿ ಆಗಿ ಮಲ್ಕೊಂಡದಲ್ಲೇ ಮೇಲ್ಛಾವಣಿ ಕುಸಿದ ಪರಿಣಾಮ 4 ಜನ ಸಹ ಸಂಪೂರ್ಣವಾಗಿ 2 ಮಕ್ಕಳು, ವಿಶೇಷವಾಗಿ 2 ಮಕ್ಕಳು ಇನ್ನು ಜಗತ್ತನ್ನ ಅರಿಯದಂತ ಕಂದಗಳು ಕೂಡ ಈ ತರ ಆಗಿರೋದಂತ ಬಹಳ ಜನರಲ್ಲಿ ಗ್ರಾಮದಲ್ಲಿ ಬಹಳ ಆತಂಕವಾದಂತ ಘಟನೆ ಆಗಿರುವಂತದ್ದು. ಎಸ್ MR ಪಾಟೀಲ್, ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲ ಮಾಹಿತಿಗಾಗಿ. ಎಸ್ ನೋಡಿ, ಈಗ ಮೇಲ್ಛಾವಣಿ ಬಿದ್ದಿರೋದ್ರಿಂದ ಈ ರೀತಿ ಸಂಭವಿಸ್ಬಿಟ್ಟಿದೆ.